ನಮಸ್ಕಾರ ಸ್ನೇಹಿತರೆ, ನಾವೀಗ ನೋಡ್ತಾ ಇರೋ ವರ್ಕಿನ ಹೆಸರು ಲೆಟರ್ ಟು ಲಾರ್ಡ್ ಹ್ಯಾಮರ್ಸ್ಟ್. ಬರೆದವರು ರಾಜಾ ರಾಮ್ ಮೋಹನ್ ರಾಯ್. ಮೊದಲಿಗೆ ನಾವು ರಾಜಾ ರಾಮ್ ಮೋಹನ್ ರಾಯ್ ಬಗ್ಗೆ ತಿಳಿದುಕೊಳ್ಳೋಣ. ರಾಜಾ ರಾಮ್ ಮೋಹನ್ ರಾಯ್ಸ್ ಲೆಟರ್ ಟು ಲಾರ್ಡ್ ಹ್ಯಾಮರ್ಸ್ಟ್. ಇವರು ಹುಟ್ಟಿದ್ದು 22 ಮೇ ಬೆಂಗಾಲ್ನಲ್ಲಿ 1772ರಲ್ಲಿ. ಇವರು ಡೆತ್ ಆದದ್ದು 27 ಸೆಪ್ಟೆಂಬರ್ ಇನ್ ಯುಕೆ ಅಂದರೆ ಯುನೈಟೆಡ್ ಕಿಂಗ್ಡಮಲ್ಲಿ 1833. ಫೌಂಡರ್ ಆಫ್, ಇವರು ಹುಟ್ಟುಹಾಕಿದ ಸಂಸ್ಥೆಗಳು ತುಂಬ ಇದೆ. ಬ್ರಹ್ಮ ಸಮಾಜ, ಆತ್ಮೀಯ ಸಭಾ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಇದೆಲ್ಲ ಇವರ ಕೊಡುಗೆಗಳು. ದ ಟೈಟಲ್ ಆಫ್ ರಾಜ ಗಿವನ್ ಬೈ ಅಕ್ಬರ್ ಸೆಕೆಂಡ್, ಮುಘಲ್ ದೊರೆಯಾದ ಅಕ್ಬರ್ ಸೆಕೆಂಡ್ ರಾಜ ಅನ್ನುವ ಟೈಟಲನ್ನು ರಾಮ್ ಮೋಹನ್ ರಾಯ್ ಅವರಿಗೆ ಕೊಡ್ತಾರೆ. ಹಿ ವಾಸ್ ಎ ಎಲೈಟ್ ಬೆಂಗಾಲಿ, ಇವರು ಬೆಂಗಾಲಿ ಒಬ್ಬರು ಕವಿಯಾಗಿದ್ದರು. ಅ ಸೋಷಿಯಲ್ ರಿಫಾರ್ಮರ್ ಹೂ ಅಡ್ವೊಕೇಟೆಡ್ ವೆಸ್ಟರ್ನ್ ಎಜುಕೇಷನ್ ಸಿಸ್ಟಮ್. ನಮ್ಮ ಭಾರತದ ಸಮಾಜದಲ್ಲಿ ಆಗ ಒಂದಷ್ಟು ಪಿಡುಗುಗಳಿದ್ದವು, ಸಾಮಾಜಿಕ ಪಿಡುಗುಗಳು. ಅದರ ವಿರುದ್ಧ ಹೋರಾಡಿದಂತಹ ಧೀಮಂತ ವ್ಯಕ್ತಿ ಇವರು. ಇನ್ನೊಂದು ಕೊಡುಗೆ ಎಂದರೆ ವೆಸ್ಟರ್ನ್ ಎಜುಕೇಷನ್ ಸಿಸ್ಟಮ್ಗೆ ಇವರು ತುಂಬ ಸಪೋರ್ಟ್ ಮಾಡ್ತಾರೆ. ಪಾಶ್ಚಿಮಾತ್ಯ ಎಜುಕೇಷನ್ ಸಿಸ್ಟಮ್ ಏನಿತ್ತು ಅದನ್ನು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಇವರ ಕಲ್ಪನೆಯಾಗಿತ್ತು. ಹಿ ರೋಟ್ ಎ ಲೆಟರ್ ಟು ಲಾರ್ಡ್ ಹ್ಯಾಮರ್ಸ್ಟ್ ಅಪೋಸಿಂಗ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸಂಸ್ಕೃತ್ ಕಾಲೇಜ್ ಇನ್ ಕೋಲ್ಕತ್ತಾ. ಕೋಲ್ಕತ್ತಾದಲ್ಲಿ ಸಂಸ್ಕೃತ ಕಾಲೇಜನ್ನು ಆರಂಭ ಮಾಡುವ ಎಗೇನ್ಸ್ಟ್ ಆಗಿ, ಅಪೋಸಿಟ್ ಆಗಿ ವಿರೋಧ ಮಾಡ್ತಾ ಈ ಲೆಟರನ್ನು ಅವರು ಲಾರ್ಡ್ ಹ್ಯಾಮರ್ಸ್ಟ್ ಅನ್ನುವರಿಗೆ ಬರೀತಾರೆ. ಈ ಪತ್ರವನ್ನು ರಾಜಾರಾಮ್ ಮೋಹನ್ ರಾಯ್ ಅವರು 1823ರಲ್ಲಿ ಬರೆದಿದ್ದರು. ಈ ಪತ್ರವನ್ನು ಯಾಕೆ ಬರೆದಿದ್ದರು, ಅದರಲ್ಲಿ ಯಾವುದೆಲ್ಲ ವಿಷಯವನ್ನು ಮೆನ್ಷನ್ ಮಾಡಿದ್ದರು ಅನ್ನೋದನ್ನು ನೋಡೋಣ. ಈ ಕೃತಿ ಬರೆದಂತಹ ಅವಧಿಯಲ್ಲಿ ಭಾರತವು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿತ್ತು. ಬ್ರಿಟಿಷರು ಭಾರತದ ವಿವಿಧ ಕಡೆಗಳಲ್ಲಿ ಬೇರೆ ಬೇರೆ ಶಾಲಾ ಸಂಸ್ಥೆಗಳನ್ನು, ಕಾಲೇಜುಗಳನ್ನು ಆರಂಭಿಸುತ್ತಿದ್ದರು. ಇದನ್ನು ರಾಜಾರಾಮ್ ಒಪ್ಪಿಕೊಂಡಿದ್ದರು. ಆ ಸಂಸ್ಕೃತಿ ಅಥವಾ ಆ ಶಿಕ್ಷಣದ ಅವಶ್ಯಕತೆ ಭಾರತಕ್ಕಿತ್ತು ಅಂತ ಅವರು ಪ್ರತಿಪಾದಿಸುತ್ತಿದ್ದರು. ಅದೇ ಅವಧಿಯಲ್ಲಿ ಕೋಲ್ಕತ್ತಾದಲ್ಲಿ ಆರಂಭಿಸಲು ಉದ್ದೇಶಿಸಲಾಗಿದ್ದ ಸಂಸ್ಕೃತ ಕಾಲೇಜನ್ನು ರಾಜಾರಾಮ್ ಮೋಹನ್ ರಾಯ್ ಅಪೋಸ್ ಮಾಡ್ತಾರೆ. ಅದಕ್ಕಾಗಿ ಅಂದಿನ ಅಧಿಕಾರಿಯಾಗಿದ್ದ ಗವರ್ನರ್ ಆಗಿದ್ದಂತಹ ಹ್ಯಾಮರ್ಸ್ಟ್ ಅವರಿಗೆ ಈ ಪತ್ರವನ್ನು ಬರೀತಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಫೌಂಡೆಡ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಹಿಂದೂ ಆ್ಯಂಡ್ ಮೊಹಮ್ಮದಿಯನ್ ಲರ್ನಿಂಗ್. ಹಿಂದೂ ಮತ್ತು ಮುಸ್ಲಿಂ ಸಂಸ್ಕೃತಿಯ ಸಂಬಂಧಪಟ್ಟ ಶಾಲೆಗಳನ್ನು ಆರಂಭಿಸಬೇಕು ಅನ್ನೋದು ಭಾರತ ಸರ್ಕಾರದ ಉದ್ದೇಶವಾಗಿತ್ತು. ರಾಜಾರಾಮ್ ಮೋಹನ್ ರಾಯ್ ಅಪೋಸ್ ದ ಡಿಸಿಷನ್ಸ್ ಆಫ್ ಗೌರ್ಮೆಂಟ್. ಭಾರತ ಸರ್ಕಾರದ ಈ ನಿರ್ಧಾರವನ್ನು ರಾಜಾರಾಮ್ ಮೋಹನ್ ರಾಯ್ ನೇರವಾಗಿ ಧಿಕ್ಕರಿಸಿದರು, ವಿರೋಧಿಸಿದರು. ಭಾರತ ಸರ್ಕಾರದ ಉದ್ದೇಶ ಹಿಂದೂಗಳಿಗೆ ಹಿಂದೂ ಧರ್ಮದ ಮತ್ತು ಸಂಸ್ಕೃತಿಯ ಕುರಿತಾದ ಶಿಕ್ಷಣ ನೀಡುವುದು, ಹಾಗೆಯೇ ಮುಸ್ಲಿಮ್ಸ್ ಜನಗಳಿಗೆ ಅವರ ಧರ್ಮದ ಕುರಿತಾದಂತಹ ರೀತಿ ರಿವಾಜುಗಳನ್ನು ಕಲಿಸುವುದಾಗಿತ್ತು. ಆದರೆ ರಾಜಾರಾಮ್ ಮೋಹನ್ ರಾಯ್ಗೆ ಬೆಳೆಯುವ, ಅಭಿವೃದ್ಧಿ ಹೊಂದಬೇಕಾದ ಭಾರತ ಧರ್ಮದ ವಿಷಯಕ್ಕೆ ತುಂಬ ಮಹತ್ವ ಕೊಡುವುದು ಅವರಿಗೆ ಇಷ್ಟವಿರಲಿಲ್ಲ. ರಾಜಾರಾಮ್ ಮೋಹನ್ ರಾಯ್ಸ್ ಲೆಟರ್ ಲೊಕೇಟೆಡ್ ಅ ಸೆಂಟ್ರಡಿಕ್ಷನ್ ಬಿಟ್ವೀನ್ ದ ಮಾಡರ್ನ್ ಸೈಂಟಿಫಿಕ್ ಸ್ಪಿರಿಟ್ ಆ್ಯಂಡ್ ಯುರೋಪಿಯನ್ ಸಿವಿಲೈಸೇಷನ್ ಆ್ಯಂಡ್ ಇಟ್ಸ್ ಎಜುಕೇಷನಲ್ ಪಾಲಿಸಿ ಇನ್ ಇಂಡಿಯಾ. ರಾಜಾರಾಮ್ ಮೋಹನ್ ರಾಯ್ ತನ್ನ ಲೆಟರ್ ಮೂಲಕ ಬೆಳೀತಾ ಇರುವ, ಅಂದರೆ ಮಾಡರ್ನೈಸ್ ಆಗಬೇಕಾದಂಥ ಭಾರತ ಅಥವಾ ವಿಜ್ಞಾನದ ವಿಷಯದಲ್ಲಿ ತುಂಬ ಮುಂದುವರಿಬೇಕಾದಂಥ ಭಾರತದ ಕನಸುಗಳನ್ನು ಹೊಂದಿದ್ದರು. ಯುರೋಪಿಯನ್ ಸಿವಿಲೈಸೇಷನ್ ಹೇಗಾಯಿತು ಹಾಗೆ ಭಾರತದ ಅಭಿವೃದ್ಧಿ ಕೂಡ ಆಗಬೇಕು ಅನ್ನೋದು ಅವರ ಕನಸಾಗಿತ್ತು. ಭಾರತದಲ್ಲಿ ಶೈಕ್ಷಣಿಕ ಕ್ರಾಂತಿ ಆಗಬೇಕು ಅಂತ ಅವರು ಕನಸು ಕಂಡರು. ಧರ್ಮದ ವಿಚಾರವಾಗಿ ಭಾರತೀಯರು ತುಂಬ ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ಅವರಿಗೆ ಧರ್ಮದ ವಿಷಯ ಗೊತ್ತಿದೆ. ಅವರಿಗೆ ಏನು ಗೊತ್ತಿಲ್ಲ ಅದನ್ನು ಕೊಡಬೇಕು. ಅವರಿಗೆ ಗೊತ್ತಿಲ್ಲದು ವಿಜ್ಞಾನದಲ್ಲಿನ ಕ್ರಿಯಾಶೀಲತೆ ಅಥವಾ ಸೃಜನಶೀಲತೆ, ಬೆಳವಣಿಗೆ, ಅದರ ಅಗತ್ಯತೆ ಇದೆ, ಅದನ್ನು ನೀಡಬೇಕು ಜನರಿಗೆ ಅನ್ನೋದು ಮೋಹನ್ ರಾಯ್ ಅವರ ಗುರಿಯಾಗಿತ್ತು. ರಾಜಾರಾಮ್ ಮೋಹನ್ ರಾಯ್ ಸ್ಟೇಟೆಡ್ ದ ಇಂಡಿಜಿನಿಯಸ್ ಸಿಸ್ಟಮ್ ಆಫ್ ಎಜುಕೇಷನ್ ಆಸ್ ಔಟ್ಡೇಟೆಡ್, ಹ್ಯಾವ್ ನೋ ರ್ಯಾಷನಲ್ ಆ್ಯಂಡ್ ಸೈಂಟಿಫಿಕ್ ಬೇಸಿಸ್. ಅವ್ರು ಹೇಳ್ತಾರೆ, ನಮ್ಮ ಎಜುಕೇಷನ್ ಸಿಸ್ಟಮ್ ಇಂಡಿಜಿನಿಯಸ್ ಅಂದರೆ ನಾವು ಆಲ್ರೆಡಿ ಏನು ಫಾಲೋ ಮಾಡ್ತಾ ಇದ್ದೇವೆ, ಇಂಟರ್ನಲ್ ಆಗಿರುವ ಎಜುಕೇಷನ್ ಸಿಸ್ಟಮ್ ಏನಿದೆ ಅದು ಔಟ್ಡೇಟೆಡ್ ಆಗಿದೆ. ಅದು ಇನ್ನೂ ಈಗಿನ ಮಾಡರ್ನೈಸೇಷನ್ಗೆ ಏನು ಯೂಸ್ಫುಲ್ ಇಲ್ಲ, ಅದು ಓಲ್ಡ್ ಡೇಸ್ಗೆ ಓಕೆ. ಹ್ಯಾವ್ ನೋ ರ್ಯಾಷನಲ್ ಆ್ಯಂಡ್ ಸೈಂಟಿಫಿಕ್ ಬೇಸಿಸ್, ಅದರಲ್ಲಿ ಯಾವುದೇ ಕ್ರಿಟಿಕಲ್ ಥಿಂಕಿಂಗ್ ಅಥವಾ ಸೃಜನಶೀಲತೆ ಅಥವಾ ಏನು ಧನಾತ್ಮಕವಾದ ಬೆಳವಣಿಗೆ, ಅದು ವಿಜ್ಞಾನದ ವಿಷಯದ ಕುರಿತಾಗಿರ್ಬೋದು ಅಥವಾ ಇನ್ನೇನು ಬೆಳವಣಿಗೆ ಕುರಿತಾಗಿರ್ಬೋದು, ಒಂದು ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಿರ್ಬೋದು, ಅದರಲ್ಲಿ ಏನೂ ಉಪಯೋಗ ಇಲ್ಲ ಅಂತ ರಾಜಾರಾಮ್ ಮೋಹನ್ ರಾಯ್ ಅವರ ವಾದವಾಗಿತ್ತು. ರಾಯ್ಸ್ ವ್ಯೂ ಲೀಡ್ ಟು ಇಂಪ್ರೂವ್ಮೆಂಟ್ ಆಫ್ ಇಂಡಿಯನ್ ಸೊಸೈಟಿ. ಅವರ ಮುಖ್ಯ ಉದ್ದೇಶ ಭಾರತೀಯ ಸಮಾಜಗಳನ್ನು ಬೆಳೆಸೋದು, ಅದರ ಪಿಡುಗುಗಳನ್ನು ನಿವಾರಿಸೋದು. ಆಗಿನ ಸಮಯದಲ್ಲಿ ಭಾರತೀಯ ಸಮಾಜದಲ್ಲಿ ಒಂದಷ್ಟು ಪಿಡುಗುಗಳಿದ್ದವು. ಅವುಗಳೆಂದರೆ ಬಾಲ್ಯ ವಿವಾಹ ಆಗಿರ್ಬೋದು, ವಿವಾಹ ಮಾಡದೇ ಇರುವಂತಿರ್ಬೋದು, ಅಥವಾ ಸತಿ ಪದ್ಧತಿಗಳಾಗಿರ್ಬೋದು, ಒಂದಷ್ಟು ಕ್ರೂರವಾದ ಸಿಸ್ಟಮ್ಗಳಿತ್ತು. ಅದೆಲ್ಲವನ್ನು ಅಪೋಸ್ ಮಾಡೋದೇ ರಾಯ್ ಅವರ ಉದ್ದೇಶವಾಗಿತ್ತು.
Progress and modernization was only possible if people were taught the modern sciences and literatures of the West. ಬೆಳವಣಿಗೆ ಅಥವಾ ಮಾಡರ್ನೈಸೇಷನ್, ಆಧುನಿಕತೆ ಅಂತ ಏನಿದೆ ಅದನ್ನು ನಾವು ಸಮಾಜದಲ್ಲಿ ತರಬೇಕು ಅಂತಾದರೆ ಪಾಶ್ಚಿಮಾತ್ಯ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅನ್ನೋದು ಅವರ ವಾದವಾಗಿತ್ತು. ವೇದ ಕಾಲದಲ್ಲಿ ನಮಗೆ ಏನು ಗೊತ್ತಿತ್ತು, ನಮ್ಮ ನಾಲೆಜ್, ಅಗಾಧವಾದ ಜ್ಞಾನ ಏನಿತ್ತು ಅದನ್ನು ಕೂಡ ನಾವು ಬಳಸ್ತಾ ಇರಲಿಲ್ಲ. ಆಗಿನ ಸಮಯದಲ್ಲಿ ಬರೀ ಮೂಢನಂಬಿಕೆಗಳಿಂದ ಹೋಗ್ತಾ ಇದ್ವಿ, ಸಾಮಾಜಿಕ ಪಿಡುಗುಗಳನ್ನೇ ಬಲವಾಗಿ ನಂಬಿದ್ವಿ. ಅದೇ ನಮ್ಮ ಭಾರತೀಯ ಸಮಾಜಕ್ಕೆ ತುಂಬ ತೊಂದರೆಯಾಗಿತ್ತು. ರಾಜಾರಾಮ್ ಮೋಹನ್ ರಾಯ್ ಅವರೇ ಹೇಳುವಂತೆ ಆಧುನಿಕ ಶಿಕ್ಷಣದ ಮೂಲಕವೇ ಬ್ರಿಟಿಷರನ್ನು ಭಾರತದಿಂದ ಓಡಿಸಬಹುದು. ರಾಜಾರಾಮ್ ಮೋಹನ್ ರಾಯ್ ಅವರು ಸಂಸ್ಕೃತ ಡ್ರಾಮಾಗಳನ್ನು ಅಂದರೆ ನಾಟಕಗಳನ್ನು ಅಭಿನಯ ಮಾಡೋದು, ಪ್ರದರ್ಶನ ಮಾಡೋದನ್ನು ಕೂಡ ಅಪೋಸ್ ಮಾಡ್ತಾಯಿದ್ರು. ಯಾಕಂದರೆ ಸಂಸ್ಕೃತ ಅನ್ನೋದು ಸಾಮಾನ್ಯ ಜನರ ಭಾಷೆಯಲ್ಲ, ಅವರಿಗೆ ಅರ್ಥವೂ ಆಗೋದಿಲ್ಲ ಮತ್ತು ಅದು ಸಮಾಜಕ್ಕೆ ಒಳ್ಳೆಯದನ್ನು ಮಾಡೋದಿಲ್ಲ. ಸಮಾಜದಲ್ಲಿ 4 ವರ್ಣಗಳೇನಿದೆ ಹಾಗೆ ಮಾಡಿಕೊಂಡು ಸಮಾಜವನ್ನು ಒಡಿತದೆ ಹೊರತು ಸಮಾಜದ ಏಕತೆಗೆ ಹೋರಾಡುವುದಿಲ್ಲ ಅನ್ನೋದು ಅವರ ಬಲವಾದ ನಂಬಿಕೆಯಾಗಿತ್ತು. ಅವರೇ ಹೇಳುವಂತೆ ಸಂಸ್ಕೃತದ ಬದಲು ಸೈನ್ಸಿನ ಬಗ್ಗೆ ಮಾತಾಡಿ ಸಮಾಜ ಬೆಳೆಯುತ್ತದೆ ಅಂತ ಹೇಳುತ್ತಾರೆ. ಅವರು ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸ್ ಬಗ್ಗೆ, ನಾವು ಮಾತಾಡೋ ಮಾಧ್ಯಮ ಯಾವುದಿರಬೇಕು ಅನ್ನೋದರ ಬಗ್ಗೆ ಯಾವುದೇ ಸ್ಟ್ರಿಕ್ಟ್ ಆದ ರೂಲ್ಸ್ ಫಾಲೋ ಮಾಡಬೇಕು ಅಂತ ಹೇಳಲಿಲ್ಲ. ಅದು ಯಾವುದೇ ಇರ್ಬೋದು, ನಾವು ಮಾತಾಡುವ ಭಾಷೆ, ನಾವು ಬಳಸುವ ಭಾಷೆ ಅಥವಾ ಲ್ಯಾಂಗ್ವೇಜ್ ಯಾವುದೇ ಇರ್ಬೋದು, ಆದರೆ ನಾವು ಅಭಿವೃದ್ಧಿಗೆ ಇಂಪಾರ್ಟೆಂಟನ್ನು ಕೊಡಬೇಕು. ನಮ್ಮ ಓಲ್ಡ್ ಆದ ಏನು ಮೂಢನಂಬಿಕೆ ಇದೆ, ಔಟ್ಡೇಟೆಡ್ ಆದ ಎಜುಕೇಷನ್ ಏನಿದೆ ಅದನ್ನು ಫಾಲೋ ಮಾಡೋ ಬದಲು ಪ್ರೋಗ್ರೆಸಿವ್ ಆಗಿರಬೇಕು ನಮ್ಮ ಎಜುಕೇಷನ್ ಅನ್ನೋದು ಅವರ ವಾದವಾಗಿತ್ತು. ಜನರಿಗೆ ಯಾವ ಭಾಷೆಯಲ್ಲಿ ಒಳ್ಳೆ ಹೋಲ್ಡಿಂಗ್ ಇದೆ ಅದೇ ಭಾಷೆಯಲ್ಲಿ ಅವರು ಅವರ ವಾದಗಳನ್ನು, ಮಾತುಗಳನ್ನು, ಕಾನ್ವರ್ಸೇಷನನ್ನು ಮುಂದುವರಿಸಲಿ. ಆದರೆ ಅವರು ಮಾತಾಡಲಿ, ಅವರ ಒಪಿನಿಯನ್ ಏನಿದೆ, ಅವರ ಅಭಿಪ್ರಾಯ ಏನಿದೆ ಅದನ್ನು ಫ್ರೀಯಾಗಿ ಸ್ವತಂತ್ರವಾಗಿ ಹೇಳೋದನ್ನು ಕಲೀಲಿ ಅನ್ನೋದು ಅವರ ಉದ್ದೇಶವಾಗಿತ್ತು. ನಾವು ಪಾಶ್ಚಿಮಾತ್ಯ ಶಿಕ್ಷಣವನ್ನು ಅಧ್ಯಯನ ಮಾಡಿದರೆ ಈಗಿನ ಜಗತ್ತಿಗೆ ಏನು ಬೇಕು ಅದಕ್ಕೆ ನಾವು ಅಪ್ಡೇಟ್ ಆಗ್ತೇವೆ, ಇನ್ನೂ ಒಂದಷ್ಟು ಅಗಾಧ ಜ್ಞಾನವನ್ನು ಪಡಿತೇವೆ ಅಂತ ಹೇಳ್ತಾರೆ. ಆದರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಅವಧಿಯಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಈ ವಾದ ಬ್ರಿಟಿಷರಿಗೆ ತುಂಬ ಬಲವನ್ನು ತಂದುಕೊಡುತ್ತದೆ. ಅದು ಭಾರತೀಯ ಸಮಾಜದ ಅಪೋಸಿಷನ್ನಿಗೆ ಕೂಡ ಕಾರಣ ಆಗ್ತದೆ. ಅದನ್ನು ಅಪೋಸಿಟ್ ಆಗಿ ಬ್ರಿಟಿಷರು ಯೂಸ್ ಮಾಡಿಕೊಳ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಸಂಸ್ಕೃತ ಬೇಡ ಅಂತ ಹೇಳಿದ್ದನ್ನೇ ಮೆಕಾಲೆಯವರು ನಿಮ್ಮ ಸಮಾಜದವರೇ ಸಂಸ್ಕೃತವನ್ನು ಬೇಡ ಎಂದು ಹೇಳುತ್ತಿದ್ದಾರೆ ಎಂದು ವಾದ ಮಂಡಿಸಿದರು. Anglists like Macaulay used Roy's criticism of absence of useful knowledge in the Sanskrit system of education, denigrated native culture and top-suit their own imperialistic agendas. ಅಂದರೆ ಸಂಸ್ಕೃತದಲ್ಲಿ ಭಾರತಕ್ಕೆ ಬೇಕಾದಂಥ ಏನು ಅಂಶಗಳಿಲ್ಲ, ಸಂಸ್ಕೃತ ನಿಜವಾಗಿಯೂ ಒಳ್ಳೆ ಭಾಷೆಯಲ್ಲ, ಅದು ಸಮಾಜದ ಬೆಳವಣಿಗೆಗೆ ಒಳ್ಳೆ ಭಾಷೆಯಲ್ಲ ಅನ್ನೋದನ್ನು ಮೆಕಾಲೆ ಆಗಾಗ ಹೇಳ್ತಾ ಬರ್ತಾಯಿದ್ರು. ಆದರೆ ರಾಜಾರಾಮ್ ಮೋಹನ್ ರಾಯ್ ಅವರ ಉದ್ದೇಶ ಅದಾಗಿರಲಿಲ್ಲ. ಸಂಸ್ಕೃತದ ಬಗ್ಗೆ ಅವರಿಗೆ ಅಗಾಧವಾದ ಗೌರವವಿತ್ತು, ಆದರೆ ಭಾರತೀಯ ಸಮಾಜ ಬೆಳವಣಿಗೆ ಆಗಬೇಕು ಅನ್ನೋದೇ ಅವರ ಮುಖ್ಯ ಇಂಟೆನ್ಷನ್ ಆಗಿತ್ತು. ಸಂಸ್ಕೃತ ಒಂದು ಮುಖ್ಯ ಭಾಷೆಯೇ ಹೌದು, ಆದರೆ ಸಂಸ್ಕೃತದ ಮೂಲಕವೇ ನಾವು ಇಡೀ ಪ್ರಪಂಚದೊಂದಿಗೆ ಸಂವಹನ ಮಾಡೋದು ಸಾಧ್ಯವಿಲ್ಲ. ಮೆಕಾಲೆಯ ಪ್ರಕಾರ ಇಂಡಿಜಿನಿಯಸ್ ಪೀಪಲ್ ಅಂದರೆ ಭಾರತೀಯ ಪ್ರಜೆಗಳೇ ಸಂಸ್ಕೃತದ ಅಪೋಸ್ ಮಾಡ್ತಾ ಇದ್ದಾರೆ, ಅವರು ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಇಲ್ಲಿ ಮೋಹನ್ ರಾಯ್ ಅವರ ಉದ್ದೇಶ ಸರಿಯಾಗಿದ್ದರೂ ಆ ಮಿಡಲ್ ಮ್ಯಾನ್ಗಳಾಗಿದ್ದ ಮೆಕಾಲೆ ಅಂತವರು ಅದನ್ನು ಮಿಸ್ಯೂಸ್ ಮಾಡಿಕೊಳ್ತಾರೆ ಮತ್ತು ಭಾರತೀಯ ಸಮಾಜದ ಒಟ್ಟು ಉದ್ದೇಶವನ್ನೇ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ. ಅದವರ ಅಜೆಂಡಾ ಆಗಿತ್ತು ಕೂಡ. ಭಾರತೀಯರ ಮನಸ್ಸಲ್ಲೇ ಭಾರತೀಯ ಸಂಸ್ಕೃತಿಯ ಕುರಿತು ಕೆಟ್ಟದಾಗಿ ಯೋಚಿಸುವಂತೆ ಮಾಡುವುದೇ ಅವರ ಉದ್ದೇಶವಾಗಿತ್ತು. ರಾಜಾರಾಮ್ ಮೋಹನ್ ರಾಯ್ ಹೇಳ್ತಾರೆ, ಹೊರಗಿನಿಂದ ಬಂದ ಬ್ರಿಟಿಷರಿಗೆ ನಮ್ಮ ಸಂಸ್ಕೃತಿ ಇಷ್ಟ ಆಗಿದೆ, ಅವರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ, ಅವರು ಕೂಡ ಹಿಂದಿ ಕಲಿತಾ ಇದ್ದಾರೆ, ನಮ್ಮ ಆಚಾರ ವಿಚಾರಗಳನ್ನೇ ಅವರು ಗಮನಿಸ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಹಾಗಿರುವಾಗ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿರೋ ಉಳಿತನ್ನು ಯಾಕೆ ತಗೊಳ್ಬಾರ್ದು, ನಮ್ಮ ಏಳಿಗೆ ಅದರಲ್ಲಿ ಅಡಗಿದೆ ಅಂತಾದರೆ ಅದನ್ನು ಯಾಕೆ ಅನುಸರಿಸಬಾರದು ಅನ್ನೋದು ರಾಜಾರಾಮ್ ಮೋಹನ್ ರಾಯ್ ಅವರ ವಾದವಾಗಿತ್ತು. ಇವೆಲ್ಲ ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಿಟಿಷ್ ಅಧಿಕಾರಿ ಆಮ್ನೆಸ್ಟ್ ಅವರಿಗೆ ಬರೆದಂತಹ ಪತ್ರದ ಒಟ್ಟು ಸಾರಾಂಶ. ಈ ಕನ್ನಡ ವಿವರಣೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ಪ್ರೋತ್ಸಾಹಿಸಿ. ಧನ್ಯವಾದಗಳು.